The next concept we are going to discussing is nothing but fruit ಅಂತ ಹೇಳ್ಬೋದು. ಸೊ ಫ್ರೂಟ್ ಫಾರ್ಮೇಷನ್ ಕೂಡ ಅಷ್ಟೇ ಎ ಕೈಂಡ್ ಆಫ್ ಪಾರ್ಟ್ ಆಫ್ ದಿ ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್ಸ್ ಅಂತ ನಾವು ಹೇಳ್ಬೋದು. ಓಕೆ, ಸೊ ವಾಟ್ ವಿಲ್ ಹ್ಯಾಪನ್ ಇನ್ ದಿ ಫ್ರೂಟ್ಸ್ ಅಂತ ಹೇಳ್ತಾವ್ರೆ. ಸೊ ಆ್ಯಸ್ ಇಟ್ ಈಸ್ ನಮ್ಗೆ ಆಲ್ರೆಡಿ ತಿಳ್ಕೊಂಡಿರೋಗೆ ಆಫ್ಟರ್ ದಿ ಫರ್ಟಿಲೈಸೇಷನ್ ಆದ ನಂತರ there will be a many kind of changes. ಆ ಒಂದು ಚೇಂಜಸ್ ನಾವು ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್ಸ್ ಅಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಎಂಡೋಸ್ಪರ್ಮ್ ಫಾರ್ಮೇಷನ್, ಎಂಬ್ರಿಯೋ ಡೆವಲಪ್ಮೆಂಟ್, ಎಂಬ್ರಿಯೋ ಫಾರ್ಮೇಷನ್, ಸೀಡ್ಸ್ ಫಾರ್ಮೇಷನ್, ಸ್ಟ್ರಕ್ಚರ್ ಆಫ್ ದಿ ಸೀಡ್ಸ್. ಸೊ ದೋಸ್ ಆರ್ ಡಿಸ್ಕಸ್ಡ್. ಅದೇ ರೀತಿಯಾಗಿ ಫ್ರೂಟು ಕೂಡ ಅಷ್ಟೇ ಫರ್ಟಿಲೈಸೇಷನ್ ಆ ಥರ ನಂತರ ಏನು ಚೇಂಜಸ್ ಆಗುತ್ತೆ ಅಂದರೆ ವಾಟ್ ಎವರ್ ದಟ್ ಓವಿಲ್ಸ್ ಏನಿರುತ್ತೆ ಈ ಒಂದು ಓವಿಲ್ಸ್ ವಿಲ್ ಬಿ ಡೆವಲಪ್ ಆ್ಯಸ್ ಸೀಡ್ಸ್ ಆಗಿ ಡೆವಲಪ್ಮೆಂಟನ್ನು ಫಾರ್ಮ್ ಮಾಡ್ಕೊಳ್ತಾ ಹೋಗುತ್ತೆ. ಸೊ ಅದೇ ರೀತಿಯಾಗಿ ಓವಿಲ್ಸ್ ಸೀಡ್ಸ್ ಆಯಿತು ಅಂದರೆ ನೆಕ್ಸ್ಟ್ ದಟ್ ಓವರಿ ಪಾರ್ಟ್ ಏನಿರುತ್ತೆ ಸೊ ಈ ಒಂದು ಓವರಿ ಪಾರ್ಟು ಫ್ರೂಟ್ ಆಗಿ ಡೆವಲಪ್ ಆಗ್ತಾ ಹೋಗುತ್ತೆ. ಸೊ ಓವಿಲ್ಸ್ ವಿಲ್ ಬಿ ಡೆವಲಪ್ ಆಸ್ ಎ ಸೀಡ್ಸ್, ಓವರಿ ವಿಲ್ ಬಿ ಡೆವಲಪ್ ಆಸ್ ಎ ಫ್ರೂಟ್ ಅಂತ ನಾವು ಹೇಳ್ಬೋದು. ಸೊ ಈ ಒಂದು ಫ್ರೂಟ್ನ ಬಗ್ಗೆ ತಿಳ್ಕೊಳ್ತಾ ಹೋದರೆ ದ ವಾಲ್ ಆಫ್ ದಿ ಓವರಿ, ಓಕೆ, ಓವರಿ ಇಸ್ ನಥಿಂಗ್ ಬಟ್ ದ ಫ್ರೂಟ್. ಸೊ ಈ ಒಂದು ವಾಲ್ ಆಫ್ ಓವರಿ ಏನಿದೆ ಆ ಒಂದು ವಾಲ್ ಆಫ್ ಓವರ್ನ ವಿ ಕಾಲ್ಡ್ ಆಸ್ ಪೆರಿಕಾರ್ಪ್ ಅಂತ ಕರಿತೀವಿ. ಓಕೆ, ಸೊ ವಿ ಪ್ರೊನೌನ್ಸ್ಡ್ ಆಸ್ ಪೆರಿಕಾರ್ಪ್. ಇಟ್ ಈಸ್ ನಥಿಂಗ್ ಬಟ್ ದಟ್ ವಾಲ್ ಆಫ್ ದಿ ಓವರಿ ಆರ್ ವಾಲ್ ಆಫ್ ದಿ ಫ್ರೂಟ್ ಅಂತ ಹೇಳ್ಬೋದು. ಸೊ ಇದೊಂದು ಮಾಡಿಫಿಕೇಶನ್ನು. ಸೊ ಇದಾದ ನಂತರ ಕೆಲವೊಂದು ಫ್ರೂಟ್ಸಲ್ಲಿ ಎಷ್ಟೋ ರೀತಿಯ ಡಿಫ್ರೆಂಟ್ ಕಂಡೀಷನ್ಸ್ ಆಫ್ ಫ್ರೂಟ್ಸ್ ನಾವು ನೋಡ್ತಾ ಹೋಗ್ತೀವಿ. ಸೊ ಈ ಒಂದು ಕಂಡೀಷನ್ಸ್ ಆಫ್ ಫ್ರೂಟ್ಸ್ ಅಥವಾ ಟೈಪ್ಸ್ ಆಫ್ ದಿ ಫ್ರೂಟ್ಸ್ನ ವಿಷಯಕ್ಕೆ ಬಂದರೆ ಸೊ ಕಂಡೀಷನ್ಸ್ ಆಫ್ ಫ್ರೂಟ್ಸ್ನ ವಿಷಯಕ್ಕೆ ಬಂದರೆ ಸಮ್ ಫ್ರೂಟ್ಸ್ ಆರ್ ಫ್ಲೆಶಿ ಇನ್ ನೇಚರ್. ಓಕೆ, ಸೊ ಫ್ಲೆಶ್ ಕಂಟೆಂಟ್ ತುಂಬಾ ಜಾಸ್ತಿ ಇರುತ್ತೆ ಅಂತ ಹೇಳೋದು ಕೆಲವೊಂದು ಫ್ರೂಟ್ಸಲ್ಲಿ. ಸೊ ಈ ರೀತಿಯಾಗಿ ಫ್ಲೆಶಿ ನೇಚರ್ ಇರ್ತಕ್ಕಂಥ ಫ್ರೂಟ್ಸಿಗೆ ಎಕ್ಸಾಂಪಲ್ ಅಂದರೆ ಮ್ಯಾಂಗೋ ಇಸ್ ಎ ಫ್ಲೆಶಿ ಫ್ರೂಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಟು ದಟ್ ಆರೆಂಜ್ ಇಸ್ ಎ ಫ್ಲೆಶಿ ಫ್ರೂಟ್. Next to that tomato, you have to remember tomato is not an vegetable, it is a kind of fruit ಅಂತಾನೆ ನಾವು ಹೇಳುವಂಥದ್ದು. ಸೊ ಟೊಮ್ಯಾಟೊ ಕೂಡ ಅಷ್ಟೇ ಸೊ ಕೈಂಡ್ ಆಫ್ ದಿ ಫ್ಲೆಶಿ ಫ್ರೂಟ್ಗೆ ಎಕ್ಸಾಂಪಲ್ ಅಂತ ಹೇಳ್ಬೋದು. ನೆಕ್ಸ್ಟ್ ದಟ್ ಗೋವಾ ಇರ್ಬೋದು. ಓಕೆ, ಸೊ ಇದೆಲ್ಲದೂ ಕೂಡ ಅಷ್ಟೇ ಫ್ಲೆಶಿ ಫ್ರೂಟಿಗೆ ಒಂದು ಎಕ್ಸಾಂಪಲ್ ಹೇಳ್ತಿದ್ವಿ. ಸೊ ಫ್ಲೆಶಿ ಫ್ರೂಟ್ಸ್ ಇದ್ದಾವೆ ಅಂದರೆ ಕೆಲವೊಂದು ಡ್ರೈಡ್ ಫ್ರೂಟ್ಸ್ ಕೂಡ ಇರ್ತವೆ. ನಾವು ತಿಂತಿಲ್ಲ ಡ್ರೈ ಫ್ರೂಟು, ಅದಲ್ಲ, ಇದೇ ಬೇರೆ ರೀತಿಯಾದ ಬರುತ್ತೆ. ಸೊ ಡ್ರೈಡ್ in nature some kind of the fruits are, so ಅದಕ್ಕೆ ಎಕ್ಸಾಂಪಲ್ ನಾವು ಹೇಳ್ತಾ ಹೋದ್ರೆ ಸೊ ಸಮ್ ಕೈಂಡ್ ಆಫ್ ದಿ ಕೊರಿಯಾಂಡರ್. ಓಕೆ, ಸೊ ಕೊರಿಯಾಂಡರ್ ಇರ್ಬೋದು. ನೆಕ್ಸ್ಟ್ ದಟ್ ಲೇಡೀಸ್ ಫಿಂಗರ್, ಇಟ್ ಈಸ್ ಎ ಕೈಂಡ್ ಆಫ್ ಫ್ಲೆಶಿ ಫ್ರೂಟ್. ಇವನ್ ದಟ್ ಡ್ರೈಡ್ ಫ್ರೂಟ್. ಸನ್ಫ್ಲವರ್, ಸೊ ದೋಸ್ ಆರ್ ಆಲ್ ಕಮ್ ಅಂಡರ್ ದಿ ಡ್ರೈಡ್ ಫ್ರೂಟ್ ಕಂಡೀಷನ್ಗೆ ಬರುತ್ತೆ ಅಂತ ಹೇಳ್ತಾ ಇದ್ದು. ಸೊ ಈ ಒಂದು ಫ್ಲೆಶ್ನೆಸ್ ಇರ್ಬೋದು ಅಥವಾ ಡ್ರೈನೆಸ್ ಇರ್ಬೋದು. ಸೊ ಈ ಒಂದು ಬೇಸಲ್ಲಿ ಸೊ ಮೇಜರಾಗಿ ನಾವು ಕ್ಲಾಸಿಫಿಕೇಶನ್ ವಿಷಯ ಬಂದರೆ ಎರಡು ರೀತಿಯಾದ ಕ್ಲಾಸಿಫಿಕೇಶನ್ ನಾವು ನೋಡ್ತಾ ಹೋಗ್ತೀವಿ. ವಿಚ್ ಆರ್ ದೋಸ್ ಕೈಂಡ್ ಆಫ್ ದಿ ಟೂ ಡಿಫ್ರೆಂಟ್ ಕೈಂಡ್ಸ್ ಆಫ್ ದಿ ಕ್ಲಾಸಿಫಿಕೇಶನ್ ಅಮಾಂಗ್ ದಿ ಫ್ರೂಟ್ಸ್ ಅಂದರೆ ಫಸ್ಟ್ ಒನ್ ನಾವು ಟ್ರೂ ಫ್ರೂಟ್ ಅಂತ ಕರಿತೀವಿ. ಓಕೆ, ಇಟ್ ಈಸ್ ಪ್ರೊನೌನ್ಸ್ಡ್ ಆಸ್ ಟ್ರೂ ಫ್ರೂಟ್ಸ್. ಸೊ ವಾಟ್ ವಿಲ್ ಬಿ ಕಮ್ ಅಂಡರ್ ಟ್ರೂ ಫ್ರೂಟ್ಸ್ ಅಂತ ಹೇಳ್ತಾವ್ರೆ. ಸೊ ದೀಸ್ ಆರ್ ದಿ ಫ್ರೂಟ್ಸ್ ವಿಚ್ ಆರ್ ಡಿರೈವ್ಡ್ ಓನ್ಲಿ ಫ್ರಮ್ ಓವರಿ. ಓಕೆ, ಸೊ ವಿಚ್ ಆರ್ ಡಿರೈವ್ಡ್ ಓನ್ಲಿ ಫ್ರಮ್ ಓವರಿ. ಸೊ ಓವರಿಯಿಂದ ಮಾತ್ರ ಅದು ಡಿರೈವೇಟಿವ್ನ ಪಡ್ಕೊಳ್ರೆ ಸೊ ಅದನ್ನು ನಾವು ವಾಟ್ ಎವರ್ ದಟ್ ಟ್ರೂ ಫ್ರೂಟ್ ಅಂತ ಕರಿತಾ ಹೋಗ್ತೀವಿ. ಓಕೆ, ಸೊ ದೋಸ್ ಆರ್ ಸೆಟ್ ವಿತ್ ದಟ್ ಎಕ್ಸಾಂಪಲ್ ವಿಷಯಕ್ಕೆ ಬಂದರೆ ಟೊಮ್ಯಾಟೊ. ಸೊ tomato is a kind of the true fruit. Brinjal, it is a come under the true fruit. Grapes, which come under the true fruit, which are derived only from ovary part ಇಂದ ಮಾತ್ರ ಫ್ರೂಟ್ ಅಂತಕ್ಕಂಥದ್ದು ಡಿರೈವೇಟಿವ್ನ ಪಡ್ಕೊಳ್ತಾ ಹೋಗುತ್ತೆ. ನೆಕ್ಸ್ಟ್ ದಟ್ ಟ್ರೂ ಫ್ರೂಟ್ ಆಯಿತು. ನೆಕ್ಸ್ಟು ಫಾಲ್ಸ್ ಫ್ರೂಟ್. ಓಕೆ, so these kind of the false fruits are derived from ovary. ಇದು ಕೂಡ ಅಷ್ಟೇನೆ derived from ovary, but along with the accessory floral parts.
ಓಕೆ. ಸೊ ಓವರಿನ ಡಿರೈವೇಟಿವ್ನ ಪಡ್ಕೊಳ್ತಾ ಹೋದರೆ ಅದ್ರ ಜೊತೆಗೆ ಸೊ ಆಕ್ಸಿಸರಿ ಫ್ಲೋರಲ್ ಪಾರ್ಟ್ಸ್ ಏನಿರುತ್ತೆ ಆ ಒಂದು ಆಕ್ಸಿಸರಿ ಫ್ಲೋರಲ್ ಪಾರ್ಟ್ಸ್ ಕೂಡ ಇದ್ರ ಜೊತೆನೆ ಫ್ರೂಟ್ನ ಜೊತೆನೆ ಫಾರ್ಮೇಷನ್ ಅದಕ್ಕೆ ಅಟ್ಯಾಚ್ ಆಗಿ ಬೆಳೀತಾ ಹೋಗುತ್ತೆ ಅಂತ ಹೇಳ್ಬೋದು. ಸೊ ಆಕ್ಸಿಸರಿ ಫ್ಲೋರಲ್ ಪಾರ್ಟ್ಸ್ನ ವಿಷಯಕ್ಕೆ ಬಂದರೆ ದೇರ್ ಆರ್ 2. ಓಕೆ. ಸೊ ವಿಚ್ ಆರ್ ಸೆಟ್ ವಿತ್ ದಟ್ ಕೇಲಿಕ್ಸ್ ಆ್ಯಂಡ್ ಕೊರೋಲಾ. ಓಕೆ. ಸೆಪಲ್ಸ್ ಮತ್ತು ಪೆಟಲ್ಸ್ ಏನು ಬರುತ್ತೆ ಸೊ ಅದನ್ನು ನಾವು ಆಕ್ಸಿಸರಿ ಫ್ಲೋರಲ್ ಪಾರ್ಟ್ಸ್ ಅಂತ ಹೇಳ್ತೀವಿ. ಸೊ ಈ ಒಂದು ಆಕ್ಸಿಸರಿ ಫ್ಲೋರಲ್ ಪಾರ್ಟ್ಸ್ ಕೂಡ ಅಷ್ಟೇ ಸೊ ಈ ಒಂದು ಓವರಿ ಜೊತೆ ಫ್ಯೂಷನ್ ಆಗಿ ಫ್ರೂಟ್ನ ಫಾರ್ಮ್ ಮಾಡ್ತಾ ಇದ್ದೀವಿ, ಅದನ್ನು ನಾವು ಫಾಲ್ಸ್ ಫ್ರೂಟ್ಸ್ ಅಂತ ಕರಿತಾ ಹೋಗ್ತೀವಿ. ಓಕೆ. ಸೊ ಇದಕ್ಕೆ ಎಕ್ಸಾಂಪಲ್ನ ನಾವು ಹೇಳ್ತಾ ಹೋದರೆ ಆ್ಯಪಲ್ ಇರ್ಬೋದು. ಓಕೆ. ಆ್ಯಪಲ್ಸ್, ಸ್ಟ್ರಾಬೆರಿ. So these are come like this, cashew. So these are come under these kind of the fruit nature ನ ವಿಷಯಕ್ಕೆ ಬರ್ತೀವಿ ಅಂದಿರೋದು. ಸೊ ಇನ್ನೂ ಒಂದು ಫ್ರೂಟ್ಸ್ನ ವಿಷಯಕ್ಕೆ ಬಂದರೆ ಸೊ some kind of the seeds or some kind of the flowers are able to develop as a fruit without fertilization. Okay. So the fruits will be developed without fertilization. ಓಕೆ. ಫರ್ಟಿಲೈಸೇಷನ್ ಆಗದಲೇನು ಕೂಡ ಕೆಲವೊಂದು ಫ್ರೂಟ್ಗಳು ಡೆವಲಪ್ ಆಗುವಂಥ ಒಂದು ನೇಚರ್ ಇರುತ್ತೆ. ಫ್ರೂಟ್ಸ್ ಡೆವಲಪ್ ವಿತೌಟ್ ಫರ್ಟಿಲೈಸೇಷನ್. ದೋಸ್ ಕೈಂಡ್ ಆಫ್ ದಿ ಡೆವಲಪ್ಡ್ ಫ್ರೂಟ್ಸ್ ಆರ್ ನೇಮ್ಡ್ ಆಸ್ ಪಾರ್ಥೆನೋಕಾರ್ಪಿಕ್ ಫ್ರೂಟ್ಸ್. Those are named as parthenocarpic fruits. Okay. So these are the kind of fruits which will be developed without fertilization. 1 marks ge kirti. Okay. So what is meant by parthenocarpic fruit? So parthenocarpic fruit is nothing but that the fruits develop without fertilization. Those are said to be that parthenocarpic fruits. ಸೊ ಇದಕ್ಕೆ ಬೆಟರ್ ಎಕ್ಸಾಂಪಲ್ ಅಂದರೆ ನೌಡೇಸ್ ನಾವು ಯೂಸ್ ಮಾಡ್ತಕ್ಕಂಥ ಎಷ್ಟೋ ರೀತಿಯಾದ ಫ್ರೂಟ್ಗಳು ಪಾರ್ಥೆನೋಕಾರ್ಪಿಕ್ ಫ್ರೂಟ್ ಆಗಿದ್ದಾವೆ ಅಂತ ಹೇಳ್ಬೋದು. ಬನಾನಾ. ಓಕೆ. ಸೊ ನಾವು ತಿಂತಕ್ಕಂಥ ಏನು ಪುಟ್ಪಾಳೆ ಅಂತ ಹೇಳ್ತೀವಿ, ಹುಡ್ಕೊಡ್ರು ಕೂಡ ಸೀಡ್ ಸಿಗಲ್ಲ ಅದರಲ್ಲಿ. ಓಕೆ. ಸೊ ಇಟ್ ಈಸ್ ಎ ಪಾರ್ಥೆನೋಕಾರ್ಪಿಕ್ ಫ್ರೂಟ್. ನೆಕ್ಸ್ಟ್ ದಟ್ ಸರ್ಟನ್ ವೆರೈಟೀಸ್ ಆಫ್ ಗ್ರೇಪ್ಸ್. ಓಕೆ. ಕೆಲವೊಂದು ಗ್ರೇಪ್ಸ್ನ ವೆರೈಟಿ, ದ್ರಾಕ್ಷಿಯ ವೆರೈಟಿಗಳು ಅಷ್ಟೇ ಸೀಡ್ಲೆಸ್ ದ್ರಾಕ್ಷಿ ಅಂತ ಏನು ಕರಿತೀವಿ. ಓಕೆ. ಸೊ ಅದನ್ನು ಕೂಡ ನಾವು ನೋಡ್ತಾ ಹೋಗ್ತೀವಿ. ಸೊ ಇವೆರಡು ಕೂಡ ಅಷ್ಟೇ ಪಾರ್ಥೆನೋಕಾರ್ಪಿಕ್ ಫ್ರೂಟ್ ಆದರೂ ಕೂಡ ಅಷ್ಟೇ ಇದು ಆರ್ಟಿಫಿಷಿಯಲ್ ಪಾರ್ಥೆನೋಕಾರ್ಪಿ ಅಲ್ಲ, ಇದನ್ನು ನಾವು ನ್ಯಾಚುರಲ್ ಪಾರ್ಥೆನೋಕಾರ್ಪಿ ಅಂತ ಕರಿತೀವಿ. ಓಕೆ. ಸೊ ದೇವ್ಸ್ ಆರ್ ಸೆಟ್ ಟು ಬಿ ದಟ್ ನ್ಯಾಚುರಲ್ ಪಾರ್ಥೆನೋಕಾರ್ಪಿ ಅಂತ ಹೇಳ್ಬೋದು. ಸೊ ಈ ಒಂದು ಬೇಸಲ್ಲಿ ಫ್ರೂಟ್ಗಳು ಡೆವಲಪ್ ಆಗ್ತಿದ್ದಾವೆ ಅಂತ ಹೇಳ್ಬೋದು. ಸೊ ವಾಟ್ಸ್ ದ ಫಂಕ್ಷನ್ ಆಫ್ ಫ್ರೂಟ್ ಅಂತ ಹೇಳ್ತಾರೆ. ಫ್ರೂಟ್ ಏನಕ್ಕೆ ಇರಬೇಕು ಅಂದರೆ ಸೊ ಫ್ರೂಟು ಓವರ್ ಅಥವಾ ಸೀಡ್ನ ಸುತ್ತಲೂ ಏನಕ್ಕೆ ಫಾರ್ಮ್ ಆಗುತ್ತೆ ಅಂದರೆ ಸೊ ದೀಸ್ ಕೈಂಡ್ ಆಫ್ ದಿ ಫ್ರೂಟ್ಸ್ ಹ್ಯಾವಿಂಗ್ ದಿ ಹೈಯರ್ ಕಾನ್ಸಂಟ್ರೇಷನ್. ಓಕೆ. ಸೊ ದೀಸ್ ಕೈಂಡ್ ಆಫ್ ದಿ ಫ್ರೂಟ್ಸ್ ಹ್ಯಾವಿಂಗ್ ಹೈಯರ್ ಕಾನ್ಸಂಟ್ರೇಷನ್ ಆಫ್ ಸಮ್ ಕೈಂಡ್ ಆಫ್ ದಿ ಗ್ರೋತ್ ರೆಗ್ಯುಲೇಟರ್ಸ್. ಓಕೆ. ಸೊ ಕೆಲವೊಂದು ಗ್ರೋತ್ ರೆಗ್ಯುಲೇಟರ್ಸ್ ಅಂತಕ್ಕಂಥದ್ದು ಏನಿರುತ್ತೆ ಸೊ ಆ ಒಂದು ಗ್ರೋತ್ ರೆಗ್ಯುಲೇಟರ್ಸ್ ಹೆಚ್ಚಿನ ಪ್ರಮಾಣವಾಗಿ ಈ ಒಂದು ಫ್ರೂಟಲ್ಲಿ ಸ್ಟೋರ್ ಆಗಿರುತ್ತೆ. ಲೈಕ್ ಆಕ್ಸಿನ್ಸ್. ಓಕೆ. ಸೊ ಆಕ್ಸಿನ್ಸ್ ಅಂತಕ್ಕಂಥ ಒಂದು ಗ್ರೋತ್ ರೆಗ್ಯುಲೇಟರ್ಸ್ಗಳು ಹೆಚ್ಚಿನ ಪ್ರಮಾಣವಾಗಿ ಇರುತ್ತೆ ಇನ್ ದ ಓವರಿ. ಸೊ ಅದಕ್ಕೇ ನಾವು ಸೊ ಆ ಒಂದು ಫ್ರೂಟ್ಸ್ನ ನಾವು ಫುಡ್ಡಾಗಿ ಯೂಸ್ ಮಾಡ್ತೀವಿ ಅಂದರೆ ಸೊ ಇಟ್ ವಿಲ್ ಬಿ ಗ್ರೋತ್ ರೆಗ್ಯುಲೇಟರ್. ನಮ್ಮಲ್ಲಿ ಪ್ರಾಪರಾಗಿ ಬೆಳವಣಿಗೆ ಆಗಬೇಕು ಅಂದರೆ ಈ ಒಂದು ಆಕ್ಸಿನ್ಸ್ ಅಂತಕ್ಕಂಥ ಗ್ರೋತ್ ರೆಗ್ಯುಲೇಟರ್ನ ಕಂಟೆಂಟ್ ಅವಶ್ಯಕತೆ ನಮ್ಗೆ ತುಂಬ ಇರುತ್ತೆ. ಈ ರೀತಿಯಾದ ಗ್ರೋತ್ ರೆಗ್ಯುಲೇಟರ್ಸು ಫ್ರೂಟ್ ಕಂಟೆಂಟಲ್ಲಿ ಹೆಚ್ಚಿನ ಪ್ರಮಾಣವಾಗಿ ಇರುತ್ತೆ ಅಂತ ಹೇಳ್ಬೋದು. ಓಕೆ. ಸೊ ಈ ಒಂದು ಡಯಾಗ್ರಾಮಿಕ್ ರೆಪ್ರೆಸೆಂಟೇಷನ್ ನಾವು ಫಿಗರ್ ಏನಾದರೂ ಪಿಕ್ಚರಿಕ್ ರೆಪ್ರೆಸೆಂಟೇಷನ್ ನಾವು ನೋಡ್ತಾ ಹೋದರೆ ಸೊ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದಿ ಫ್ರೂಟ್ನ ನಾವು ನೋಡ್ಬೋದು. ಓಕೆ. ಸೊ ಐ ಕ್ಯಾನ್ ಸಿ ದಟ್ ದಿಸ್ ಇಸ್ ಅಬೌಟ್ ದಟ್ ಆ್ಯಪಲ್ ಫ್ರೂಟ್. ಸೊ ಇದನ್ನು ನಾವು ಆ್ಯಪಲ್ ಫ್ರೂಟ್ ಅಂತ ಹೇಳ್ತೀವಿ. ಸೊ ಇಲ್ಲಿರ್ತಕ್ಕಂಥ ವೈಟ್ ಫ್ಲೆಶಿ ನೇಚರ್ ನಾವು ಹೇಳ್ತಿದ್ದೀವಿ ಥ್ಯಾಲಮಸ್ ಅಂತ ಹೇಳ್ಬೋದು. ಸೊ ಇಲ್ಲಿರ್ತಕ್ಕಂಥ ಸೀಡ್ಸ್ ಒಳಗಡೆ ಇರುತ್ತೆ. ಈ ಒಂದು ಸೀಡ್ಸ್ ಸುತ್ತಲೂ ಕೂಡ ಸೀಡ್ ಕೋಡ್ಗಳು ಫಾರ್ಮ್ ಆಗುತ್ತೆ, ಪೆರಿಕಾರ್ಪ್. ನೆಕ್ಸ್ಟ್ ದಟ್ ಸೊ ಫರ್ದರ್ ಏನೊಂದು ಪ್ರೋಸೆಸ್ ನಾವು ನೋಡ್ತಾ ಹೋಗ್ತೀವಿ. ಇದನ್ನು ನಾವು ಥ್ಯಾಲಮಸ್ ಅಂತೀವಿ. ಸೊ ಈ ಒಂದು ಫ್ರೂಟ್ಸಲ್ಲಿ ಆರೆಂಜ್ ಇರ್ಬೋದು ಅಥವಾ ಸಿಟ್ರಸ್ ಕಂಟೆಂಟ್ ಇರ್ಬೋದು. ಸೊ ಇಲ್ಲಿ ಒಂದು ಸೀಡ್ಸ್ ಇದೆ ಅಂದರೆ ಇಲ್ಲಿ ಇರ್ತಕ್ಕಂಥ ಒಂದು ಕೋಟೆ ಇದೆ ನಾವು ಎಂಡೋಕಾರ್ಪ್ ಅಂತೀವಿ. ಸೊ ಇದನ್ನು ನಾವು ಮಿಸೋಕಾರ್ಪ್ ಅಂತೀವಿ. ಸೊ ಇದು ಥ್ಯಾಲಮಸ್ಸು, ಇದು
ಸೀಡ್ಸ್. ಈ ರೀತಿಯ ಫಾರ್ಮೇಷನ್ ನೋಡ್ತಾ ಹೋಗ್ತೀವಿ. ಸ್ಟ್ರಾಬೆರಿ ವಿಷಯಕ್ಕೆ ಬಂದರೆ ದಿಸ್ ಇಸ್ ಅಬೌಟ್ ದ ಥ್ಯಾಲಮಸ್ ಪಾರ್ಟ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಇದರಲ್ಲಿ ಒಂದು ರೀತಿಯಾದ ಒಂದು ಓಲ್ ಲೆಕ್ಕ ಅಥವಾ ಮುಳ್ ಥರ ಒಂದು ಸ್ಟ್ರಕ್ಚರ್ ಇದೆ, ನಾವು ಅಸೈನಿ ಅಂತ ಕರಿತೀವಿ. ಓಕೆ, ಎಷ್ಟೋ ರೀತಿಯಾದ ಫ್ರೂಟ್ಸಲ್ಲಿ ಈ ರೀತಿಯಾದ ಒಂದು ಫಾರ್ಮೇಷನ್ ನಾವು ನೋಡ್ತೀವಿ ಅಂತ ಹೇಳ್ಬೋದು. ದಿಸ್ ಆರ್ ದಿ ಫ್ಲೆಶಿ ಫ್ರೂಟ್ಸ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ದಟ್ ಇಲ್ಲಿ ಒಂದರ ವಿಷಯಕ್ಕೆ ಬಂದರೆ ದಿಸ್ ಅಬೌಟ್ ದ ಟೊಮ್ಯಾಟೊ. ಸೊ ದೀಸ್ ಆರ್ ದಿ ಸೀಡ್ಸ್. ದಿಸ್ ಇಸ್ ದ ಔಟರ್ ಲೇಯರ್ ಇಸ್ ಮಿಸೋಕಾರ್ಪ್. ಸೊ ಇನ್ನರ್ ಏನೊಂದು ಜ್ಯೂಸಿ ಲೇಯರ್ ನಾವು ಎಪಿಕಾರ್ಪ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಒಳಗಡೆ ಸೀಡ್ ಫಾರ್ಮೇಷನ್ ಇರುತ್ತೆ. ಸೊ ಇಲ್ಲೂ ಕೂಡ ಅಷ್ಟೇ ಕಾಳುಗಳು, ಅವರೆಕಾಳು ಇರ್ಬೋದು ಅಥವಾ ಬಟಾಣಿ ಇರ್ಬೋದು. ಸೊ ಸೀಡ್ಸ್ ಇಲ್ಲಿದ್ರೆ ಇದ್ರ ಸುತ್ತಲೂ ಕೂಡ ಒಂದು ಕೌಟ್ ಇರುತ್ತಲ್ಲ, ಅದನ್ನು ನಾವು ಪೆರಿಕಾರ್ಪ್ ಅಂತ ಪ್ರೊನೌನ್ಸಿಯೇಷನ್ನ ಮಾಡ್ತಾ ಹೋಗ್ತೀವಿ. ಸೊ ದಿಸ್ ಇಸ್ ಅಬೌಟ್ ದಟ್ ಕುಕುಂಬರ್. ಸೀಡ್ಸ್ ಇಲ್ಲಿದೆ, ಇದ್ರ ಸುತ್ತಲೂ ಕೂಡ ಅಷ್ಟೇ ಪೆರಿಕಾರ್ಪ್ ಅಂತಕ್ಕಂಥ ರೀಜನ್. ನೆಕ್ಸ್ಟ್ ದಟ್ ಇಟ್ ಈಸ್ ಫಾಲೋಡ್ ಬೈ ದಿ ಥ್ಯಾಲಮಸ್ ಅಂತಕ್ಕಂಥ ಒಂದು ಮಾಡಿಫಿಕೇಶನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಥ್ಯಾಲಮಸ್ ಅಂತ ವಿಷಯಕ್ಕೆ ಬಂದರೆ ವಿ ನೋ ಅಬೌಟ್ ದಟ್ ಆಕ್ಸೆಸರಿ ಓರಲ್ಲಿ ಬರ್ತಕ್ಕಂಥದ್ದು. ಓಕೆನಾ. ಸೊ ವಾಟ್ ಅವರ್ ದಟ್ ಆಕ್ಸೆಸರಿ ಫ್ಲೋರಲ್ ಪಾರ್ಟ್ಸ್ ಕೂಡ ಅಷ್ಟೇ ಆ್ಯಪಲ್ ಇರ್ಬೋದು, ಸ್ಟ್ರಾಬೆರಿ ಇರ್ಬೋದು ಅಥವಾ ಕ್ಯಾಶಸ್ ಇರ್ಬೋದು, ಅದರಲ್ಲಿ ಅಟ್ಯಾಚ್ ಆಗಿ ಡೆವಲಪ್ಮೆಂಟನ್ನು ತೋರಿಸ್ತಾ ಹೋಗುತ್ತೆ. ದಿಸ್ ಆರ್ ದಿ ಥ್ಯಾಲಮಸ್ ಅಂತ ನಾವು, ದಿಸ್ ಒನ್ ಇಸ್ ದ ಥ್ಯಾಲಮಸ್, ದಿಸ್ ಒನ್ ಇಸ್ ದ ಥ್ಯಾಲಮಸ್. ಇಟ್ ಈಸ್ ಅ ಪಾರ್ಟ್ ಆಫ್ ದಿ ಆಕ್ಸೆಸರಿ ವಾಲ್ಸ್ ಆಫ್ ದಿ ಫ್ಲವರ್ ವಿಚ್ ವಿಲ್ ಬಿ ಅಟ್ಯಾಚ್ಡ್ ಅಂಡ್ ಡೆವಲಪ್ ಆಸ್ ಎ ಫ್ರೂಟ್ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಕೆಲವೊಂದು ಫ್ರೂಟ್ಸಲ್ಲಿ ಈ ರೀತಿಯಾದ ಮಾಡಿಫಿಕೇಶನ್ ನಾವು ನೋಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ವಿ ಕಮ್ ಟು ದಟ್ ಸಿಗ್ನಿಫಿಕೆನ್ಸ್ ಆಫ್ ಫ್ರೂಟ್ಸ್. ಓಕೆ, ಸೊ ಫ್ರೂಟ್ಸ್ನ ಸಿಗ್ನಿಫಿಕೆನ್ಸ್, ವಾಟ್ಸ್ ದ ಇಂಪಾರ್ಟೆನ್ಸ್ ಆಫ್ ದೀಸ್ ಕೈಂಡ್ ಆಫ್ ದಿ ಫ್ರೂಟ್ಸ್ ಅಂತ ಹೇಳ್ತಾ ಹೋದರೆ, ಸೊ ಮೇಜರ್ಲಿ ಇಟ್ ವಿಲ್ ಬಿ ಇಂಪಾರ್ಟೆಂಟ್ ಫಾರ್ ಬೋತ್ ಏನೊಂದು ಕನ್ಸ್ಯೂಮ್ ಮಾಡ್ತಕ್ಕಂಥ ನಮ್ಮ ಕೂಡ ಇಂಪಾರ್ಟೆನ್ಸ್ ನಾವು ನೋಡ್ತಾ ಹೋಗ್ತೀವಿ. ಏನಕ್ಕೆ ನಾವು ಫ್ರೂಟ್ನ ತಿನ್ನಬೇಕು ಅಂದರೆ ಈವನ್ ಡೆವಲಪಿಂಗ್ ಏನೊಂದು ಪ್ಲಾಂಟ್ಸಲ್ಲಿ ಸೀಡ್ಸ್ ಇರುತ್ತೆ, ಅದು ಕೂಡ ಒಂದು ಇಂಪಾರ್ಟೆನ್ಸನ್ನು ತೋರಿಸುತ್ತೆ. ಓವರಾಲ್ ಅದನ್ನು ನಾವು ಸಿಗ್ನಿಫಿಕೆನ್ಸ್ ಆಫ್ ಫ್ರೂಟ್ಸ್ ಅಂತ ಕರಿತೀವಿ. ಸೊ ಒನ್ ಬೈ ಒನ್ ಸಿಗ್ನಿಫಿಕೆನ್ಸ್ ಆಫ್ ಫ್ರೂಟ್ಸ್ನ ಬಗ್ಗೆ ನಾವು ತಿಳ್ಕೊಳ್ತಾ ಹೋದರೆ, ಸೊ ದೀಸ್ ಆರ್ ಇಂಪಾರ್ಟೆಂಟ್ ಫಾರ್ ಸೀಡ್ಸ್. ಓಕೆನಾ. ಇಟ್ ಶೋಸ್ ಎನ್ ಇಂಪಾರ್ಟೆನ್ಸ್ for seeds. So what's the importance andre, it will be act as a protection of seeds. ಓಕೆನಾ. ಸೊ ಸೀಡ್ಸಿಗೆ ಪ್ರೊಟೆಕ್ಷನ್ ಅನ್ನು ಕೊಡ್ತಾ ಹೋಗುತ್ತೆ. ಸೊ ಡ್ಯೂರಿಂಗ್ ದಿ ಗ್ರೋತ್, ಸೊ ಬೆಳವಣಿಗೆ ಆಗಬೇಕು ಸೀಡ್ಗಳು ಅಂದರೆ, ಸೊ ಅದರ ಸುತ್ತಲೂ ಕೂಡ ಅಷ್ಟೇ ಸೊ ಪ್ರೊಟೆಕ್ಷನ್, ಸೀಡಿಗೆ ಒಂದು ಪ್ರೊಟೆಕ್ಷನ್ ಲೇಯರ್ ಆಗಿ ಒಂದು ಫ್ರೂಟ್ ಅನ್ನೋದು ಇಂಪಾರ್ಟೆನ್ಸ್ ರೋಲ್ನ ಪ್ಲೇ ಮಾಡುತ್ತೆ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ದಟ್ ದೀಸ್ ಕೈಂಡ್ ಆಫ್ ದಿ fruits are a kind of the good source of food. ಓಕೆನಾ. ಸೊ ಗುಡ್ ಸೋರ್ಸಸ್ ಆಫ್ ಫುಡ್ ಆಗಿ ಇದು ಹ್ಯಾಕ್ ಮಾಡುತ್ತೆ ಅಂತ ಹೇಳ್ತಾ ಹೋಗ್ಬೋದು. ಯಾಕೆ ಅಂದರೆ ಈ ಒಂದು ಫ್ರೂಟ್ ಕಂಟೆಂಟಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರ್ಬೋದು, ಸೊ ಅದ್ರ ಜೊತೆಗೆ ಪ್ರೋಟೀನ್ಸ್, ಇನ್ಕ್ಲೂಡಿಂಗ್ ದಟ್ ಸಮ್ ಕೈಂಡ್ ಆಫ್ ದಿ ಎಂಜೈಮ್ಸ್, some kind of the minerals and some kind of the hormones and antioxidants. So carbohydrates, proteins, enzymes, minerals, hormones, oxidants are higher concentration level alli irutte. ಓಕೆ, ಅಮಾಂಗ್ ದಿ ಫ್ರೂಟ್ಸ್. ಅದಕ್ಕೆ ಅದನ್ನು ಫುಡ್ ಸೋರ್ಸ್ ಆಗಿ ನಾವು ಯೂಸ್ ಮಾಡ್ತೀವಿ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಟು ದಟ್ ಸಮ್ ಕೈಂಡ್ ಆಫ್ ದಿ ನಾವು ಅವಾಗಲೇ ಡಿಸ್ಕಸ್ ಮಾಡಿದಾಗೆ ಫ್ರೂಟ್ ಕಂಟೆಂಟ್ ಏನಕ್ಕೆ ಬೇಕು ಅಂತ ಹೇಳ್ತಾರೆ, ಸಮ್ ಫ್ರೂಟ್ಸ್ ಆರ್ ರಿಚ್ ಇನ್ ಗ್ರೋತ್ ರೆಗ್ಯುಲೇಟರ್ಸ್. ಕೆಲವೊಂದು ಫ್ರೂಟ್ಸಲ್ಲಿ ಗ್ರೋತ್ ರೆಗ್ಯುಲೇಟರ್ಸು ಹೆಚ್ಚಿನ ಪ್ರಮಾಣವಾಗಿರುತ್ತೆ ಅಂತ ಹೇಳ್ಬೋದು. ವಿಚ್ ಆರ್ ದೋಸ್ ಗ್ರೋತ್ ರೆಗ್ಯುಲೇಟರ್ಸ್ ಅಂದರೆ ಲೈಕ್ ಆಕ್ಸಿನ್ಸ್ ಆ್ಯಂಡ್ ಗಿಬ್ಬರ್ಲಿನ್ಸ್. ಓಕೆ, ಸೊ ಬೋತ್ ದಿ ಗ್ರೋತ್ ರೆಗ್ಯುಲೇಟರ್ಸ್ ಆರ್ ಹೈಯರ್ ಇನ್ ಕಾನ್ಸಂಟ್ರೇಷನ್ ಅಮಾಂಗ್ ದಿ ಫ್ರೂಟ್ಸ್ ಅಂತ ಹೇಳ್ಬೋದು. ಬೋತ್ ಆರ್ ರಿಕ್ವೈರ್ಡ್ ಫಾರ್ ಪ್ಲಾಂಟ್ಸ್. ಇವೊಂದು ಸೊ ಏನೊಂದು ಏನೊಂದು ಎಡಿಬಲ್ ಆಗಿ ನಾವು ಯೂಸ್ ಮಾಡ್ತೀವಿ, ತಿಂತ ಹೋಗ್ತೀವಿ, ನಮ್ಗೆ ಕೂಡ ಈ ಒಂದು ಗ್ರೋತ್ ರೆಗ್ಯುಲೇಟರ್ಸು ತುಂಬಾ ಇಂಪಾರ್ಟೆನ್ಸನ್ನು ಕೊಡುತ್ತೆ ಅಂತ ಹೇಳ್ತಾ ಆಗ್ಬೋದು. ಸೊ ನೆಕ್ಸ್ಟ್ ದಟ್ ಸಮ್ ಆಫ್ ದಿ ಡ್ರೈ ಆ್ಯಂಡ್ ಫ್ಲೆಶಿ ಫ್ರೂಟ್ಸ್ ಆರ್ ಡ್ರೈ ಆ್ಯಂಡ್ fleshy fruits can be processed. ಓಕೆನಾ. ಹೆಚ್ಚಿನ ದಿನಕ್ಕೆ ಪ್ರೋಸೆಸ್ ಮಾಡಿ ಮತ್ತು ಇಟ್ ಕ್ಯಾನ್ ಬಿ ಪ್ರೋಸೆಸ್ ಆದ ನಂತರ ಇಟ್ ಕ್ಯಾನ್ ಬಿ ಸ್ಟೋರ್ಡ್ ಫಾರ್ ಲಾಂಗರ್ ಡೇಸ್. ಓಕೆ, ಲಾಂಗರ್ ಸ್ಟೋರೇಜ್ ಕೆಪಾಸಿಟಿ ಕೂಡ ಈ ಒಂದು ಕೆಲವೊಂದು ಸೆಲೆಕ್ಟೆಡ್ ಫ್ರೂಟ್ಸಿಗೆ ಇರುತ್ತೆ ಅಂತ ಹೇಳ್ತಾ ಹೋದು. ಸೊ ದಿಸ್ ಆರ್ ಅಬೌಟ್ ದಟ್ ಸಿಗ್ನಿಫಿಕೆನ್ಸ್ ಆಫ್ ದಿ ಫ್ರೂಟ್ಸ್ ಅಂತ ನಾವು ಹೇಳ್ತಾ ಹೋಗ್ತೀವಿ.
ಸೊ ಇಲ್ಲಿವರೆಗೂ ತಿಳ್ಕೊಂಡಿದ್ದೆ ನಾವು ಓವರಾಲ್ ಒಂದು ಪೋಸ್ಟ್ ಫರ್ಟಿಲೈಸೇಷನ್ ಈವೆಂಟ್ಸಲ್ಲಿ ಆಗ್ತಕ್ಕಂಥ ಒಂದು ಪ್ರೋಸೆಸ್ ಅಂತ ಹೇಳ್ಬೋದು. ಸೊ ಈಗ ನಾವು ಓಲ್ ಪೋಸ್ಟ್ ಫರ್ಟಿಲೈಸೇಷನ್ ಈವೆಂಟ್ಸ್ ಏನಿದೆ, ಸೊ ಎಂಡೋಸ್ಪರ್ಮ್ ಫಾರ್ಮೇಷನ್, ಎಂಬ್ರಿಯೋ ಫಾರ್ಮೇಷನ್, ಸೀಡ್ ಫಾರ್ಮೇಷನ್ ಆ್ಯಂಡ್ ದಿ ಫ್ರೂಟ್ ಫಾರ್ಮೇಷನ್. ಸೊ ಅದನ್ನು ಓವರಾಲ್ ಚೇಂಜಸ್ನ ನಾವು ನೋಡ್ತಾ ಹೋಗೋಣ ಕೆಲವೊಂದು ಪಾಯಿಂಟ್ಸಲ್ಲಿ. ಸೊ ಇಟ್ ಮೇ ಬಿ ಆಸ್ ವರ್ 2 or 3 marks. ಓಕೆ, ಸೊ ಒಂದು ಬ್ರೀಫ್ ಆಗಿ ಓಲ್ ಪೋಸ್ಟ್ ಫರ್ಟಿಲೈಸೇಷನ್ ಈವೆಂಟ್ಸಲ್ಲಿ ಒಂದು ಆಗ್ತಕ್ಕಂಥ ಚೇಂಜಸ್ನ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸೊ ವಾಟ್ ಕೈಂಡ್ ಆಫ್ ದಿ ಚೇಂಜಸ್ ಅಕರ್ ಅಮಾಂಗ್ ದಿ ಹೋಲ್ ಪೋಸ್ಟ್ ಫರ್ಟಿಲೈಸೇಷನ್ ಈವೆಂಟ್ಸ್ ಅಂತ ಹೇಳ್ತಾವ್ರೆ. ಸೊ ವೆರೆವರ್ ದಟ್ ಆಫ್ಟರ್ ಫರ್ಟಿಲೈಸೇಷನ್ ವಿಚ್ ಆರ್ ಸೆಟ್ ಟು ಬಿ ದಟ್ ಆಕ್ಸೆಸರಿ ಓಲ್ಸ್ ಅಂತ ಏನು ಕರಿತೀವಿ. ಓಕೆ, ಸೊ ಆಕ್ಸೆಸರಿ ಓಲ್ಸ್ of the flower, generally nothing but that calyx and corolla or weather drop. Okay, will be weather or drop out. ಓಕೆನಾ. ಸೊ ಆ ಒಂದು ಕೇಲಿಕ್ಸ್ ಆ್ಯಂಡ್ ಕರೋಲಾ ಅನ್ನೋದು ಡ್ರಾಪ್ ಔಟ್ ಆಗುತ್ತೆ ಆಫ್ಟರ್ ಫರ್ಟಿಲೈಸೇಷನ್ ಆದ ನಂತರ ಪೋಸ್ಟ್ ಫರ್ಟಿಲೈಸೇಷನ್ ಈವೆಂಟ್ಸಲ್ಲಿ. ನೆಕ್ಸ್ಟ್ ದಟ್ ಸೊ ಎಲ್ಲರಲ್ಲೂ ನೋಡ್ಲಿಕ್ಕಾಗಲ್ಲ, ಕೆಲವೊಂದು ಸೆಲೆಕ್ಟೆಡ್ ಏನೊಂದು ಫ್ರೂಟ್ಸ್ ಅಥವಾ ವೆಜಿಟೇಬಲ್ಸ್ ಹೇಳ್ತೀವಿ ಲೈಕ್ ಬ್ರಿಂಜಾಲ್. ಓಕೆ, ಸೊ ಬ್ರಿಂಜಾಲ್ ಅನ್ನೋಂಥದ್ದು ಇದೆ. ಸೊ ಈ ಒಂದು ಎಸ್ಪೆಷಲಿ ಬ್ರಿಂಜಾಲಲ್ಲಿ ಈ ಒಂದು ಕೆಲಿಕ್ಸ್ ಪಾರ್ಟ್ ಏನಿರುತ್ತೆ ಅದು ಅದೇ ರೀತಿಯಾಗಿ ಫ್ರೂಟ್ನ ಡೆವಲಪ್ಮೆಂಟ್ ಜೊತೆಗೆ ಪರ್ಸಿಸ್ಟೆಂಟ್ ಆಗಿ ಕೆಲಸನ ಮಾಡ್ತಾ ಹೋಗುತ್ತೆ. ದ ಕೆಲಿಕ್ಸ್ ಪಾರ್ಟ್ ವಿಲ್ ಬಿ ಪರ್ಸಿಸ್ಟೆಂಟ್ ಅಮಾಂಗ್ ಡೆವಲಪ್ಮೆಂಟ್ ಆಫ್ ಫ್ರೂಟ್. ಓಕೆ, ಸೊ ಫ್ರೂಟ್ ಡೆವಲಪ್ ಆಗ್ತಾ ಹೋಗ್ತಾ ಕೆಲಿಕ್ಸ್ ಪಾರ್ಟ್ ಅದೇ ರೀತಿಯಾಗಿರುತ್ತೆ. ಬ್ರಿಂಜಾಲ್ ಬದನೆಕಾಯಿ ನೋಡ್ತೀರಾ, ಆ ಒಂದು ತೊಟ್ಟು ಅದೇ ರೀತಿಯಾಗಿರುತ್ತೆ, ಫ್ರೂಟ್ ಡೆವಲಪ್ ಆದ್ರೂ ಕೂಡ ಅಷ್ಟೇ. ಸೊ ಇದೊಂದು ಚೇಂಜಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ದಟ್ ಸೊ ನಾವು ಹೇಳಿದಾಗೆ ಎ ಕೈಂಡ್ ಆಫ್ ಓವರಿ ವಿಲ್ ಬಿ ಡೆವಲಪ್ ಆಸ್ fruit and a kind of ovules will develop as seed. ಇದು ಕೂಡ ಅಷ್ಟೇ ಪೋಸ್ಟ್ ಫರ್ಟಿಲೈಸೇಷನ್ ಈವೆಂಟ್ಸಲ್ಲಿ ಆಗ್ತಕ್ಕಂಥ ಒಂದು ಚೇಂಜ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಟು ದ್ಯಾಟ್ ವೆರೆವರ್ ದಟ್ ಇಂಟೆಗ್ಯುಮೆಂಟ್ಸ್ ಆರ್ ದೇರ್, ಸೊ ದೀಸ್ ಕೈಂಡ್ ಆಫ್ ದಿ ಇಂಟೆಗ್ಯುಮೆಂಟ್ಸ್ will be developed as seed coat. ಸೊ ಇಂಟೆಗ್ಯುಮೆಂಟ್ಸ್ ಏನು ಇರುತ್ತೆ ಓವಿಲ್ಸಲ್ಲಿ, ಸೊ ಅದನ್ನು ನಾವು ಸೊ ಸೀಡ್ ಕೋಟ್ ಆಗಿ ಮಾಡಿಫಿಕೇಶನ್ ಮಾಡ್ಕೊಳ್ಳುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಟು ದ್ಯಾಟ್ ಡ್ಯೂ ಟು ದ ರಿಪೀಟೆಡ್ ಸೆಲ್ ಡಿವಿಷನ್, ಓಕೆ, ರಿಪೀಟೆಡ್ ಸೆಲ್ ಡಿವಿಷನ್, whereas the zygote will be modified as embryo. ಓಕೆ, ಎಂಬ್ರಿಯೋ ಆಗಿ ಮಾಡಿಫಿಕೇಶನ್ ಅಥವಾ ಡೆವಲಪ್ಮೆಂಟನ್ನು ಪಡ್ಕೊಳ್ಳುತ್ತೆ ಅಂತ ಹೇಳ್ತಾ ಹೋದು, ಆರ್ ಡೆವಲಪ್ಸ್ ಆಸ್ ಎಂಬ್ರಿಯೋ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಟು ದ್ಯಾಟ್ ಸೊ ಈ ಒಂದು PN ಕೆ ಅಥವಾ ಪ್ರೈಮರಿ ಎಂಡೋಸ್ಪರ್ಮ್ ಏನಿರುತ್ತೆ, ಸೊ ಈ ಒಂದು ಪ್ರೈಮರಿ ಎಂಡೋಸ್ಪರ್ಮ್ ಅನ್ನೋವಂಥದ್ದು ಸೊ ಒಂದು ರೀತಿಯಾದ ಒಂದು ನ್ಯೂಟ್ರಿಟಿವ್ ಟಿಶ್ಯೂ ಆಗಿ ಆ್ಯಕ್ಟ್ ಮಾಡ್ತಾ ಹೋಗುತ್ತೆ. ಓಕೆ, ಪ್ರೈಮರಿ ಎಂಡೋಸ್ಪರ್ಮ್ ಈಸ್ ಆ್ಯಕ್ಟ್ ಆಸ್ ಎ ನ್ಯೂಟ್ರಿಟಿವ್ ಟಿಶ್ಯೂಸ್ for whom? For developing seeds. ಓಕೆ, ಡೆವಲಪಿಂಗ್ ಸೀಡ್ಸ್ ಐತೆ, ಅದಕ್ಕೆ ನ್ಯೂಟ್ರಿಟಿವ್ ಟಿಶ್ಯೂ ಆಗಿ ಪ್ರೈಮರಿ ಎಂಡೋಸ್ಪರ್ಮ್ ಅನ್ನೋದು ಹ್ಯಾಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಟು ದಟ್ ಪೀ ಪ್ಲಾಂಟ್ಸ್ ಇರ್ಬೋದು, ಬೀನ್ ಇರ್ಬೋದು ಅಥವಾ ಬೆಂಗಾಲ್ ಗ್ರಾಮ್ ಇರ್ಬೋದು, ಸೊ ಇದರಲ್ಲೆಲ್ಲರೂ ಕೂಡ ಅಷ್ಟೇ ಎಂಡೋಸ್ಪರ್ಮ್ ಕಂಟೆಂಟು ಅಬ್ಸೆಂಟ್ ಆಗಿರುತ್ತೆ. ಓಕೆ, ಸೊ ಲೈಕ್ ಪೀ, ಓಕೆ, ನೆಕ್ಸ್ಟ್ ಟು ದಟ್ ಬೀನ್ಸ್, ಬೆಂಗಾಲ್ ಗ್ರಾಮ್ ಎಕ್ಸೆಟ್ರಾ. ಓಕೆ, ಸೊ ಈ ರೀತಿಯಾದ ಒಂದು ಸೆರಲ್ಸ್ ಅಂತ ನಾವು ಏನು ಕರಿತೀವಿ. ಓಕೆ, ದೀಸ್ ಆರ್ ಸೆಟ್ ಬಿ ದಟ್ ಸೆರಲ್ಸ್ ಅಂತ ಪ್ರೊನೌನ್ಸಿಯೇಷನ್ ಮಾಡ್ತಾ ಹೋಗ್ತೀವಿ. ಈ ಒಂದು ಸೆರಲ್ಸಲ್ಲಿ ಎಂಡೋಸ್ಪರ್ಮ್ ಕಂಟೆಂಟು ಇರೋದಿಲ್ಲ. ಸೊ ಆ ಒಂದು ಎಂಡೋಸ್ಪರ್ಮೇನೆ ವಾಟ್ ಎವರ್ ದಟ್ ಸೊ ವಾಟ್ ಎವರ್ ದಟ್ ರಿಟೈನ್ ಆಗಿ ಅದೇ ಒಂದು ನಾವು ಸೀಡ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ರೆ ಎಂಡೋಸ್ಪರ್ಮು ಸಪ್ರೇಟಾಗಿ ಇರಲ್ಲ. ಸೊ ದೀಸ್ ಆರ್ ಅಬೌಟ್ ದ ಚೇಂಜಸ್ ಅಕರ್ ಅಮಾಂಗ್ ದಿ ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್ಸ್ ಅಂತ ಹೇಳ್ಬೋದು. ಸೊ ಅದೇ ರೀತಿಯಾಗಿ ಓವರಿ ಕೂಡ ಡೆವಲಪ್ ಆಗ್ತಾ ಹೋಗುತ್ತೆ. ಯಾವ ರೀತಿಯಾದ ಓವರಿ ಅಂದರೆ ವಿತೌಟ್ ಫರ್ಟಿಲೈಸೇಷನ್. ಓಕೆ, ವಿತೌಟ್ ಫರ್ಟಿಲೈಸೇಷನ್ನು ಕೂಡ ಸೊ ಓವರಿಗಳು ಅಥವಾ ಫ್ರೂಟ್ಗಳು ಡೆವಲಪ್ ಆಗೋ ಒಂದು ಚಾನ್ಸಸ್ಸು ಇರುತ್ತೆ. ಅದನ್ನು ನಾವು ಪಾರ್ಥೆನೋಕಾರ್ಪಿಕ್ ಫ್ರೂಟ್ಸ್ ಅಂತ ಹೇಳ್ತೀವಿ. ಪಾರ್ಥೆನೋಕಾರ್ಪಿಕ್ ಫ್ರೂಟ್ಸ್.
So example is nothing but that banana, grapes, etc. Okay, these are the major changes occur among the post fertilization events ಅಂತ ನಾವು ಹೇಳ್ಬೋದು. ಸೊ ಈ ಒಂದು ಸೆಕ್ಷುವಲ್ ರಿಪ್ರೊಡಕ್ಷನ್ ಫ್ಲವರಿಂಗ್ ಪ್ಲಾಂಟ್ಸ್ ಅಲ್ಲಿ ಬರ್ತಕ್ಕಂಥ ಇನ್ನೊಂದು ಮೇಜರ್ ಕೈಂಡ್ ಆಫ್ ದಿ ಟಾಪಿಕ್ ಯಾವುದು ಅಂದರೆ ಸ್ಪೆಷಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಅಂತ ಕರಿತಾ ಹೋಗ್ತೀವಿ. ಓಕೆನಾ. ಸೊ ಏನೋ ರಿಪ್ರೊಡಕ್ಷನ್ ಅಂತ ಬಂದರೆ ಫರ್ಟಿಲೈಸೇಷನ್, ಫರ್ಟಿಲೈಸೇಷನ್, ಡಬಲ್ ಫರ್ಟಿಲೈಸೇಷನ್, ಪೋಸ್ಟ್ ಫರ್ಟಿಲೈಸೇಷನ್, ಇದನ್ನೆಲ್ಲ ನಾವು ಚೇಂಜಸ್ನ ನೋಡ್ತಿದ್ವಿ ಅಮಾಂಗ್ ದಿ ಫ್ಲವರಿಂಗ್ ಪ್ಲಾಂಟ್ಸ್. ಸೊ ಅದೇ ರೀತಿಯಾಗಿ ಕೆಲವೊಂದು ಪ್ಲಾಂಟ್ಸ್ ಅಲ್ಲಿ ವಿತ್ ದ ಫ್ಲವರಿಂಗ್ ಪ್ಲಾಂಟ್ಸ್ ಆರ್ ಅದರ್ ಕೈಂಡ್ಸ್ ಆಫ್ ದಿ ಪ್ಲಾಂಟ್ಸ್, ಮೇಜರ್ ದ ಫ್ಲವರಿಂಗ್ ಪ್ಲಾಂಟ್ಸ್. ಸೊ ದೇರ್ ಈಸ್ ಎ ಸ್ಪೆಷಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ನಾವು ನೋಡ್ತಾ ಹೋಗ್ತೀವಿ. ಸೊ ಆ ರೀತಿಯಾದ ಒಂದು ಸ್ಪೆಷಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಅಲ್ಲಿ ಎರಡು ಡಿಫ್ರೆಂಟ್ ಟೈಪ್ಸ್ ನಾವು ನೋಡ್ತೀವಿ. ಸೊ ವಿಚ್ ಆರ್ ದೋಸ್ ಅಂದರೆ ಫಸ್ಟ್ ಒನ್ ಎ ಈಸ್ ನಥಿಂಗ್ ಬಟ್ ದಟ್ ಅಪೋಮಿಕ್ಸಿಸ್ ಅಂತ ಕರಿತೀವಿ. ಓಕೆ, ಎ ಇಸ್ ಎ ಅಪೋಮಿಕ್ಸಿಸ್ ಅಂತ ಕರಿತಾ ಹೋಗ್ಬೋದು. ಸೊ ವಾಟ್ ಈಸ್ ಮೆಂಟ್ ಬೈ ಅಪೋಮಿಕ್ಸಿಸ್ ಅಂತ ಹೇಳ್ತವ್ರೆ, ಸೊ ಇಟ್ ಈಸ್ ನಥಿಂಗ್ ಬಟ್ ದಟ್ a kind of process, okay, it is a kind of process in which an asexual reproduction ಇದು ಒಂದು ರೀತಿಯಾದ asexual reproduction ಅಂತ ಹೇಳ್ತಾ ಹೋಗ್ಬೋದು, during which there is no fusion of male and female gametes. Okay, ಮೇಲ್ ಮತ್ತು ಫೀಮೇಲ್ ಗ್ಯಾಮೆಟ್ಸ್ಗಳು ಎರಡೂ ಕೂಡ ಫ್ಯೂಷನನ್ನು ತೋರಿಸುತ್ತಿಲ್ಲ. ಸೊ ಅದೇ ರೀತಿಯಾಗಿ ವಾಟ್ ಆರ್ ದ ಡೆವಲಪ್ಮೆಂಟ್ ಅನ್ನೋಂಥದ್ದು ಆಗ್ತದೆ. ಸೊ ಇದನ್ನು ನಾವು ಸ್ಪೆಷಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಅಂತ ಕರಿತಾ ಹೋಗ್ತೀವಿ. ಸೊ ಈ ಒಂದು ಸ್ಪೆಷಲ್ ಮೋಡ್ ಆಫ್ ರಿಪ್ರೊಡಕ್ಷನ್ನು ಈ ಸ್ಪೆಷಲ್ ಮೋಡ್ ಆಫ್ ರಿಪ್ರೊಡಕ್ಷನನ್ನು ಫಸ್ಟ್ ಒಂದು ಸ್ಪೆಷಲ್ ಅಪೋಮಿಕ್ಸ್ ಅಂತಕ್ಕಂಥ ಒಂದು ಟರ್ಮನ್ನು ಕಾಯಿನ್ ಮಾಡಿದವರು ಕೈಂಡ್ ಆಫ್ ಸೈಂಟಿಸ್ಟ್ ನೇಮ್ಡ್ ಆಸ್ ವಿಂಕ್ಲರ್. ಓಕೆ, ಸೊ ವಿಂಕ್ಲರ್ ಅನ್ನೋದವರು ಈ ಒಂದು ಅಪೋಮಿಕ್ಸಿಸ್ ಅಂತಕ್ಕಂಥ ಒಂದು ಟರ್ಮನ್ನು ಕಾಯಿನ್ ಮಾಡೋರು ಅಂತ ಹೇಳ್ಬೋದು. ಸೊ ಕಾಯಿನಡ್ ಇನ್ ದ ಇಯರ್ 1918 ಇವರು ಕಾಯಿನಿಂಗ್ನ ಮಾಡೋರು ಅಂತ, ಟರ್ಮನ್ನು ಕಾಯಿನ್ ಮಾಡೋರು ಅಂತ ಹೇಳ್ಬೋದು. ಸೊ ಯಾವ ರೀತಿಯಾಗಿ ಅಂತ ಹೇಳ್ತವ್ರೆ, ಸೊ ಸಮ್ ಕೈಂಡ್ ಆಫ್ ದಿ ಸ್ಪೀಶೀಸ್, ಓಕೆ, ಕೆಲವೊಂದು ಸ್ಪೀಶೀಸ್ ಆರ್ ಡಿಪ್ಲಾಯ್ಡ್ ಎಗ್ ನೇಚರ್ನ ತೋರಿಸ್ತಾ ಹೋಗುತ್ತೆ. ಓಕೆನಾ. ಸೊ ಡಿಪ್ಲಾಯ್ಡ್ ಎಗ್ ಸೆಲ್ ಫಾರ್ಮ್ ಆಗುತ್ತೆ. ಸೊ ವಿತೌಟ್ ಮಿಯೋಸಿಸ್. ಓಕೆ, ಮಿಯೋಸಿಸ್ ಅಂತಕ್ಕಂಥ ಒಂದು ಪ್ರೋಸೆಸ್, ಸೆಲ್ ಡಿವಿಷನ್ ಪ್ರೋಸೆಸ್ ಆಗದೇನೆ ಡಿಪ್ಲಾಯ್ಡ್ ಎಗ್ ಸೆಲ್ಲನ್ನು ಫಾರ್ಮ್ ಮಾಡುತ್ತೆ. ಈ ಒಂದು ಡಿಪ್ಲಾಯ್ಡ್ ಎಗ್ ಸೆಲ್ ಏನಾಗುತ್ತೆ ಅಂದರೆ, ಸೊ ಇಟ್ ವಿಲ್ ಬಿ ಡೆವಲಪ್ಸ್ ಆ್ಯಸ್ ಎಂಬ್ರಿಯೋ ಡೆವಲಪ್ ಆಗ್ತಾ ಹೋಗುತ್ತೆ. ಸೊ ವಿತೌಟ್ ಫರ್ಟಿಲೈಸೇಷನ್. ಓಕೆ, ಡೆವಲಪ್ಮೆಂಟ್ ಆಫ್ ಎಂಬ್ರಿಯೋ ಅಥವಾ ಎಂಬ್ರಿಯೋ ಡೆವಲಪ್ಸ್ ವಿತೌಟ್ ಫರ್ಟಿಲೈಸೇಷನ್ ಆಗ್ದಲೇ ಸೊ ಡಿಪ್ಲಾಯ್ಡ್ ಎಗ್ ಸೆಲ್ ಆಗಿ, ಸೊ ಅದು ಮಿಯೋಸಿಸಲ್ಲಿ ಇನ್ವಾಲ್ವ್ ಆಗ್ದಲೇ ಎಂಬ್ರಿಯೋ ಆಗಿ ಡೆವಲಪ್ ಆಗೋಂಥ ಒಂದು ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು. ಸೊ ಅದನ್ನು ನಾವು ಅಪೋಮಿಕ್ಸಿಸ್ ಅಂತ ಕರಿತಾ ಹೋಗ್ತೀವಿ. ಓಕೆನಾ. ಸೊ ಈ ರೀತಿಯಾದ ಅಪೋಮಿಕ್ಸಿಸ್ನ ಮುಖಾಂತರ ಎಷ್ಟೋ ರೀತಿಯಾದ ಒಂದು ಸೀಡ್ಗಳು ಫಾರ್ಮ್ ಆಗ್ತಾ ಇದ್ದಾವೆ. ಸೊ ಎಕ್ಸಾಂಪಲ್ನ ವಿಷಯಕ್ಕೆ ಬಂದರೆ ಗ್ರಾಸಸ್ ಇರ್ಬೋದು, ಓಕೆ, ಸೊ ಸೋಲನಮ್ ಇರ್ಬೋದು, ಈವನ್ ಸಮ್ ಕೈಂಡ್ ಆಫ್ ದಿ ಸೆಲೆಕ್ಟೆಡ್ ವೆರೈಟೀಸ್ ಆಫ್ ರೈಸ್ ಏನಿದೆ. ಓಕೆ, ಗ್ರಾಸಸ್, ಸೋಲನಮ್ ಅಂತಕ್ಕಂಥ ಒಂದು ಫ್ಯಾಮಿಲಿಗೆ ಬರತಕ್ಕಂಥ ಒಂದು ಫ್ರೂಟ್ಸ್ ಇರ್ಬೋದು, ಅಥವಾ ರೈಸ್ ಏನಿರ್ಬೋದು, ಎಕ್ಸೆಟ್ರಾ. ಸೊ ದೀಸ್ ಕೈಂಡ್ ಆಫ್ ದಿ ಪ್ರಾಡಕ್ಟ್ಸ್ ಆರ್ ಪ್ರೊಡ್ಯೂಸ್ಡ್ ಥ್ರೂ ದಿ ಅಪೋಮಿಕ್ಸಿಸ್ನ ಮುಖಾಂತರನೇ ಈ ರೀತಿಯಾದ ಒಂದು ವಿತೌಟ್ ಫರ್ಟಿಲೈಸೇಷನ್ ಆಗದೇ ಒಂದು ಸೀಡ್ಗಳು ನಮಗೆ ಸಿಗ್ತಾ ಇದ್ದಾವೆ. ಸೊ ಈ ರೀತಿಯಾಗಿ ದೊರಕತಕ್ಕಂಥ ಒಂದು ಸೀಡ್ಸಿಗೆ ನಾವು ಅಪೋಮಿಕ್ಟಿಕ್ ಸೀಡ್ಸ್ ಅಂತ ಕರಿತೀವಿ. ರೈಸ್ ಅಂತಿದ್ದಂಗೆ ಎಲ್ಲ ರೀತಿಯಾದ ರೈಸು ಅಲ್ಲ, ಕೆಲವೊಂದು ಸೆಲೆಕ್ಟೆಡ್ ಸ್ಪೀಶೀಸ್ ಆಫ್ ರೈಸ್ ಮಾತ್ರ. ಸೊ ಈ ರೀತಿಯ ಅಪೋಮಿಕ್ಸಿಸ್ನ ಪ್ರೋಸೆಸ್ ಮುಖಾಂತರ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಅದನ್ನು ನಾವು ಅಪೋಮಿಕ್ಟಿಕ್ ಸೀಡ್ಸ್ ಅಂತ ಕರಿತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ ಈ ಒಂದು ಅಪೋಮಿಕ್ಸಿಸ್ನ ಸಿಗ್ನಿಫಿಕೆನ್ಸ್ನ ವಿಷಯಕ್ಕೆ ಬಂದರೆ, ವಾಟ್ಸ್ ದ ಸಿಗ್ನಿಫಿಕೆನ್ಸ್ ಆಫ್ apomixis is used to transfer the apomictic
ಅಪೋಮೆಕ್ಟಿಕ್ ಜೀನ್ಸ್. ಓಕೆ, ಸೊ ಈ ಒಂದು ಅಪೋಮೆಕ್ಟಿಕ್ ಜೀನ್ಸ್ನ ಹೈಬ್ರಿಡ್ ವೆರೈಟೀಸ್ ಏನಿರುತ್ತೆ ಆ ಒಂದು ಹೈಬ್ರಿಡ್ ವೆರೈಟೀಸಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಈ ಒಂದು ಅಪೋಮೆಕ್ಟಿಕ್ ಸೀಡ್ಸ್ಗಳು ತುಂಬಾ ಹೆಲ್ಪ್ಫುಲ್ ಆಗಿ ಇರುತ್ತೆ ಅಂತ ಹೇಳ್ತಾ ಹೋಗೋದು. ಸೊ ಹೈಬ್ರಿಡ್ ವೆರೈಟೀಸ್ನ ಪ್ರೊಡ್ಯೂಸ್ ಮಾಡಲಿಕ್ಕೆ ಸೊ ಅಪೋಮೆಕ್ಟಿಕ್ ಸೀಡ್ಸ್ಗಳು ತುಂಬಾ ಒಂದು ಮೇಜರ್ ರೋಲ್ನ ಪ್ಲೇ ಮಾಡುತ್ತೆ ಅಂತ ಹೇಳ್ತಾ ಹೋಗ್ಬೋದು. ಸೊ ಇಟ್ ವಿಲ್ ಬಿ ಹೆಲ್ಪ್ ಫಾರ್ ದಿ ರೈಸಸ್ ಆಫ್ ಈ ಒಂದು ಪ್ರತಿ ವರ್ಷವೂ ಕೂಡ ಅಷ್ಟೇ ರೈಸ್ ಆಫ್ ನ್ಯೂ ಕ್ರಾಪ್ಸ್. ಓಕೆ, ಹೊಸ ರೀತಿಯಾದ ಕ್ರಾಪ್ಸ್ನ ಪ್ರತಿ ವರ್ಷನೂ ಕಂಡುಹಿಡಿತಾರೆ ಅಂದರೆ ಈ ಒಂದು ಅಪೋಮೆಕ್ಸಿಸ್ ಪ್ರೋಸೆಸ್ ಮುಖಾಂತರ ಆ ಒಂದು ಅಪೋಮೆಕ್ಟಿಕ್ ಜೀನ್ಸ್ ಇರುತ್ತೆ. ಸೊ ಹೈಬ್ರಿಡ್ ವೆರೈಟೀಸ್ನ ಡೆವಲಪ್ ಮಾಡಲಿಕ್ಕೆ ತುಂಬಾ ಅವಶ್ಯಕತೆ ಇದೆ, ತುಂಬಾ ಹೆಲ್ಪ್ಫುಲ್ ಆಗಿ ಇದು ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಇಟ್ ಈಸ್ ಎ ಸ್ಪೆಷಲ್ ಮೋಡ್ ಆಫ್ ರೀಪ್ರೊಡಕ್ಷನ್. ಸೊ ನೆಕ್ಸ್ಟ್ ಒಂದು ಸ್ಪೆಷಲ್ ಮೋಡ್ ಆಫ್ ರೀಪ್ರೊಡಕ್ಷನ್ ವಿಷಯಕ್ಕೆ ಬಂದರೆ ಇಟ್ ಈಸ್ ನಥಿಂಗ್ ಬಟ್ ದಟ್ ಪಾಲಿಎಂಬ್ರಿಯೋನಿ ಅಂತ ಕರಿತೀವಿ. ಓಕೆ, ಸೊ ಇಟ್ ಈಸ್ ಪ್ರೊನೌನ್ಸ್ಡ್ ಆಸ್ ಪಾಲಿಎಂಬ್ರಿಯೋನಿ ಅಂತೀವಿ. ಸೊ ಇದು ಕೂಡ ಅಷ್ಟೇ ಎ ಕೈಂಡ್ ಆಫ್ ದಿ ಸ್ಪೆಷಲ್ ಮೋಡ್ ಆಫ್ ರೀಪ್ರೊಡಕ್ಷನ್. ಓಕೆ, ಸೊ ಏನಿದೆ ಈ ಒಂದು ಪಾಲಿಎಂಬ್ರಿಯೋನಿ ಅಂದರೆ ಏನು ಅಂತ ನಾವು ತಿಳ್ಕೊಳ್ತಾವ್ರೆ. ಸೊ ಇಟ್ ಈಸ್ ನಥಿಂಗ್ ಬಟ್ ದಟ್ ಡೆವಲಪ್ಮೆಂಟ್ ಆಫ್ ಮೋರ್ ದ್ಯಾನ್ ಒನ್ ಎಂಬ್ರಿಯೋ. ಡೆವಲಪ್ಮೆಂಟ್ ಆಫ್ ಮೋರ್ ದ್ಯಾನ್ ಒನ್ ಎಂಬ್ರಿಯೋ. ಸೊ ಇಟ್ ಈಸ್ ನಥಿಂಗ್ ಬಟ್ ದಟ್ ಪಾಲಿಎಂಬ್ರಿಯೋನಿ ಅಂತ ಹೇಳ್ತಾ ಕರೀತಾ ಹೋಗ್ತೀವಿ. ಓಕೆ, ಎಂಬ್ರಿಯೋ ಇನ್ ಎ ಸೀಡ್. ಓಕೆ, ಒಂದು ಸೀಡ್ ಒಳಗೆ ಒಂದಕ್ಕಿಂತ ಹೆಚ್ಚು ಪ್ರಮಾಣವಾದ ಒಂದು ಎಂಬ್ರಿಯೋಗಳು ಡೆವಲಪ್ ಆದಾಗ ನಾವು ಸೊ ಪಾಲಿಎಂಬ್ರಿಯೋನಿ ಅಂತ ಪ್ರೊನೌನ್ಸಿಯೇಷನ್ನ ಮಾಡ್ತಾ ಹೋಗ್ತೀವಿ. ಸೊ ಈ ಒಂದು ಪಾಲಿಎಂಬ್ರಿಯೋನಿ ಅಂತಕ್ಕಂಥ ಕಾನ್ಸೆಪ್ಟ್ನ ಫಸ್ಟ್ ಡಿಸ್ಕವರ್ ಮಾಡಿದ್ದು ಸೊ ಎ ಕೈಂಡ್ ಆಫ್ ಸೈಂಟಿಸ್ಟ್ ಕಾಲ್ಡ್ ಆಸ್ ಆಂಟೋನಿ ವ್ಯಾನ್ ಲಿವ್ಯಾನ್ಹೋಕ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಇನ್ ದ ಇಯರ್ 1719. ಓಕೆನಾ, ಸೊ 1719 ಆಂಟೋನಿ ವಾನ್ ಲಿವ್ಯಾನ್ಹೋಕ್ ಅನ್ನೋಂಥದ್ದು ಪಾಲಿಎಂಬ್ರಿಯೋನಿ ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನು ರೆಡಿ ಮಾಡೋರು ಅಂತ ಹೇಳ್ಬೋದು. ಸೊ ಇವರು ಒಂದು ಪ್ರೋಸೆಸ್ನ ಕಾನ್ಸೆಪ್ಟ್ನ ಒಂದು ಡಿಸ್ಕವರ್ ಮಾಡಲಿಕ್ಕೆ ಯೂಸ್ ಮಾಡುವಂಥದ್ದು ನಥಿಂಗ್ ಬಟ್ ದಟ್ ಆರೆಂಜ್ ಸೀಡ್ಸ್. ಓಕೆ, ಆರೆಂಜ್ ಸೀಡ್ಸ್ನ ಯೂಸ್ ಮಾಡ್ಕೊಂಡು ಈ ಒಂದು ಪಾಲಿಎಂಬ್ರಿಯೋನಿ ಅಂತಕ್ಕಂಥ ಒಂದು ಪ್ರೋಸೆಸ್ನ ಇಂಟ್ರೊಡ್ಯೂಸ್ ಮಾಡೋರು ಅಂತ ಹೇಳ್ತಾ ಹೋಗೋದು. ಸೊ ನಮಗೆ ಗೊತ್ತಿರೋಗೆ ಸೊ ನಮಗೆ ವಾಟ್ ಎವರ್ ದಟ್ ಆರೆಂಜ್ ಅಥವಾ ಸಿಟ್ರಸ್ ಕಂಟೆಂಟ್ ಏನೊಂದು ಫ್ರೂಟ್ಸ್ ಇರುತ್ತೆ. ಓಕೆನಾ, ಸಿಟ್ರಸ್ ಕಂಟೆಂಟ್ ಫ್ರೂಟ್ಸ್ ಏನಿರುತ್ತೆ ಸೊ ದೋಸ್ ಆರ್ ದಿ ಕಾಮನ್ಲಿ ಪಾಲಿಎಂಬ್ರಿಯೋನಿ ಅಂತ. ಇಟ್ ಮೀನ್ಸ್ ದಟ್ ಒಂದಕ್ಕಿಂತ ಹೆಚ್ಚು ಪ್ರಮಾಣವಾದ ಒಂದು ಎಂಬ್ರಿಯೋಸ್ ಒಂದು ಸೀಡಲ್ಲಿ ನಾವು ನೋಡ್ತೀವಿ ಅಂತ ಹೇಳ್ಬೋದು. ಸೊ ಸಿಟ್ರಸ್ ಫ್ರೂಟ್ಸ್ ಲೈಕ್ ಆರೆಂಜ್ ಇರ್ಬೋದು, ಓಕೆ, ಲೆಮನ್ಸ್ ಇರ್ಬೋದು, ಓಕೆ, ಮ್ಯಾಂಗೋ ಇರ್ಬೋದು. ಸೊ ಇದೆಲ್ಲರ ಮೇಲೂ ಕೂಡ ಅಷ್ಟೇ ವಾಟ್ ಎವರ್ ದಟ್ ಪಾಲಿಎಂಬ್ರಿಯೋನಿ ಕಂಟೆಂಟ್ ಒಂದು ವಾಟ್ ಎವರ್ ದಟ್ ಡಿಸ್ಕವರ್ನ ಅಥವಾ ರಿಸರ್ಚನ್ನು ಅವರು ಮಾಡಿದ್ದಾರೆ ಅಂತ ಹೇಳ್ಬೋದು. ಸಕ್ಸಸ್ಫುಲ್ಲು ಕೂಡ ಆಗಿದ್ದಾರೆ. ಓಕೆ, ಸೊ ಯಾವ ರೀತಿಯಾಗಿ ಪ್ರೋಸೆಸ್ ಆಗುತ್ತೆ ಅಂದರೆ ಸೊ ಇಲ್ಲಿ ನ್ಯೂಸೆಲಸ್ ಸೆಲ್ಸ್ ಏನಿರುತ್ತೆ. ಓಕೆ, ಸೊ ನ್ಯೂಸೆಲಸ್ ಸೆಲ್ಸ್, ಸೊ ಈ ಒಂದು ನ್ಯೂಸೆಲಸ್ ಸೆಲ್ಸ್ ಆರ್ ಡಿವೈಡ್ಸ್ ಆ್ಯಂಡ್ ಪ್ರೊಟ್ರೂಡ್ ಆಸ್ ಎಂಬ್ರಿಯೋ. ಓಕೆ, ನರಿಶಿಂಗ್ ಸೆಲ್ಸ್ ಎಂಬ್ರಿಯೋನಿಕ್ಸ್ ಯಾಕೆ ನರಿಶ್ ಮಾಡೋದು ನ್ಯೂಸೆಲಸ್ ಸೆಲ್ಸ್. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಸೊ ಈ ಒಂದು ನ್ಯೂಸೆಲಸ್ನೇ ಸೊ ಎಂಬ್ರಿಯೋ ಆಗಿ ಡೆವಲಪ್ ಆಗೋ ಥರ ಪ್ರೋಸೆಸ್ನ ಮಾಡ್ತಾ ಹೋಗ್ತದೆ. ಓಕೆನಾ, ಸೊ ಆ ಒಂದು ಬೇಸಲ್ಲಿ ಸೊ ಒಂದು ಎಂಬ್ರಿಯೋ ಅಂಥದ್ದು ಮೆನಿ ಎಂಬ್ರಿಯೋಸ್ ಆಗಿ ಡೆವಲಪ್ ಆಗೋಂಥ ಒಂದು ಚಾನ್ಸಸ್ಸು ಇದರಲ್ಲಿ ಇರುತ್ತೆ ಅಂತ ಹೇಳ್ತಾ ಹೋಗ್ತದೆ. ದ ನ್ಯೂಸೆಲಸ್ ಸೆಲ್ಸ್ ಮೆಂಟ್ ಫಾರ್ ನರಿಶ್ಮೆಂಟ್ ಆಫ್ ದಿ ಎಂಬ್ರಿಯೋಸ್. ಬಟ್ ಇಲ್ಲೇನಾಗುತ್ತೆ ಅಂದರೆ ಸೊ ನ್ಯೂಸೆಲಸ್ ಸೆಲ್ಸ್ಗಳನ್ನೇ ಸೊ ಎಂಬ್ರಿಯೋ ಆಗಿ ಡೆವಲಪ್ ಆಗೋ ಥರ ಪ್ರೋಸೆಸ್ನ ಮಾಡ್ತಾ ಹೋಗ್ತೇವೆ. ಸೊ ಅದನ್ನು ನಾವು ಪಾಲಿಎಂಬ್ರಿಯೋನಿ ಅಂತ ಕರಿತೀವಿ. ಸೊ ದೀಸ್ ಟು ಆರ್ ದಿ ಬೆಟರ್ ಎಕ್ಸಾಂಪಲ್ ಫಾರ್ ದಿ ಸ್ಪೆಷಲ್ ಮೋಡ್ ಆಫ್ ರೀಪ್ರೊಡಕ್ಷನ್ ಅಂತ ನಾವು. ಹಿಯರ್ ದಟ್ ದಿಸ್ ಚಾಪ್ಟರ್ ವಿಲ್ ಬಿ ಕಂಪ್ಲೀಟ್ಸ್.